ಸತ್ತು ಬಹಳ ಕಾಸ್ಟ್ಲಿ ಇರ್ತದೆ. ಅಲ್ಯೂಮಿನಿಯಂ ಟೈಪ್ ಇರ್ತದ ಇಲ್ಲಿ ನೋಡಿ. ಅಲ್ಯೂಮಿನಿಯಂ ಇರ್ತಾವಲ್ಲ ಈ ಟೈಪ್ ಇರ್ತದೆ. ಅಲ್ಯೂಮಿನಿಯಂ ಟೈಪ್ ನೋಡಿ. ಸೊ ಇಲ್ಲಿ ಅಲ್ಯೂಮಿನಿಯಂ ಟೈಪ್ ಇರ್ತದೆ. ಸೇಮ್ ಅಲ್ಯೂಮಿನಿಯಂ ಹೆಂಗ್ ಇರ್ತದಲ್ಲ ಈ ಟೈಪ್ ಅಲ್ಯೂಮಿನಿಯಂ ಟೈಪ್ ಇರ್ತದೆ. ಹೌದಾ? ಅಲ್ಯೂಮಿನಿಯಂ ಐತಲ್ಲ ಈ ಟೈಪ್ ಕಾಣುತ್ತೆ. ಇವು ಸಣ್ಣ ಸಣ್ಣದಾಗ ಈ ರೀತಿ ಚೂರು ಇರ್ತದೆ. ಬೆಳ್ಳಿ ಸೇಮ್ ಅದೇ ಕಲರ್. ಈಗ ಇದ್ರೊಳಗೆ ನೋಡಿ ಸ್ವಲ್ಪ ಮಟ್ಟಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಒಂದು ಸ್ವಲ್ಪ ಮಟ್ಟಿಗೆ ಇದ್ರ ಒಳಗಡೆ ನಾನು ಇದು ಚೂರನ್ನು ಹಾಕ್ತೀನಿ. ಸತ್ವವನ್ನು ಹಾಕ್ತೀನಿ. ಜಿಂಕ್ ಅಂತ ಕರೀತಾರೆ. ಏನ್ ಕರೀತಾರೆ? ಜಿಂಕ್ ಅಂತ ಕರೀತಾರೆ. ಈ ಜಿಂಕ್ ಬಹಳ ಕಾಸ್ಟ್ಲಿ ಇರ್ತೈತೆ ಹೊರಗಡೆ ಮಾರ್ಕೆಟ್ ಒಳಗಡೆ. ನಾವು ನೋಡಿ ಅದನ್ನ ಬಳಕೆ ಮಾಡ್ಬೇಕು. ಗೊತ್ತಾಯ್ತಲ್ವಾ? ಸೊ ಜಿಂಕ್ ಅನ್ನ ಹಾಕಿ ಇದಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರ್ಪಡೆ ಮಾಡ್ತೇನೆ. ನೋಡ್ರಿ ಇಲ್ಲೇ ಸಮೀಕರಣ ಜಿಂಕ್ ಐತಿ 2HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕ್ಬೇಕು. ಸತುವಿನ ಕ್ಲೋರೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್. ಸೊ ಇವಾಗ ನೋಡಿ ನಾ ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಐತಿ ಈ ರೀತಿ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಇದ್ರೊಳಗೆ ಈ ರೀತಿಯಾಗಿ ನಿಧಾನವಾಗಿ ನಾ ಪೋರ್ ಮಾಡ್ತೀನಿ ಟೈಪ್. ನೋಡಿ ಇದರಿಂದ ಏನ್ ಬ್ರೇಡ್ ಆಗುತ್ತೆ? ಈಗ ಏನ್ ಬ್ರೇಡ್ ಆಗುತ್ತೆ? ಹೌದಾ? ಹೀಗೆ ನೋಡ್ರಿ ಸತುವಿಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕಿದಾಗ ಸತುವಿನ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ನೋಡಿ ಹೈಡ್ರೋಜನ್ ಹೋಗಿ ಯಾವ ನೋಡ್ರಿ ಇದು ಹೈಡ್ರೋಜನ್ ಹೋಗಿ ಬರ್ತದೆ ನೋಡ್ರಿ. ಹೌದಾ? ಬರ್ತದ ನೋಡ್ರಿ. ಹೈಡ್ರೋಜನ್ ಹೆಂಗ್ ಆದ್ದರಿಂದ ಲೋಹಗಳಿಗೆ ಸಲ್ಫ್ಯೂರಿಕ್ ಆಮ್ಲ ಹಾಕ್ಲಿ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕ್ಲಿ ಹಾಕಿದಾಗ ಅವುಗಳಿಂದ ಹೈಡ್ರೋಜನ್ ಅನಿಲ. Is it clear? Yes, sir.